ಮಾರ್ಟಿನ್ ಚಿತ್ರ ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ಮಾರ್ಟಿನ್ ಚಿತ್ರದಲ್ಲಿ ನಾಯಕರಾಗಿರುವಂತಹ ಧ್ರುವ ಸರ್ಜಾ ಅವರಿದ್ದಾರೆ. ಬನ್ನಿ ಈ ವಿಚಾರ ಕುರಿತಂತೆ ಮಾತಾಡೋಣ. ಸರ್, ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ನೀವು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾ ಇದ್ದೀರಿ, ಏನು ಅನ್ಸುತ್ತೆ? ಉತ್ತರ ಕರ್ನಾಟಕ ಮಂದಿ ಯಾವಾಗ್ಲೂ ಒಪ್ಕೊಂಡಿಲ್ಲ, ನಮ್ಮನ್ನ ಅಪ್ಕೊಂಡಿದ್ದಾರೆ. ನಾವು ಅಪ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ಮಂದಿ. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ನನಗೆ ಇಲ್ಲಿ ಜೆನ್ಯೂನ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಅಂದರೆ ಉತ್ತರ ಕರ್ನಾಟಕ. ಸರ್, ಚಿತ್ರದ ಬಗ್ಗೆ ಯಾವಾಗ ಬಿಡುಗಡೆ ಆಗುತ್ತೆ? ಈ ಚಿತ್ರದ ಬಗ್ಗೆ ಯಾವ್ದು ನಿರೀಕ್ಷೆ ಇಟ್ಕೊಂಡಿರಿ? ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗುತ್ತೆ. ಎಲ್ಲ ತಾಯಂದಿರು ಮಕ್ಕಳೆಲ್ಲರೂ ಬಂದು ಆಶೀರ್ವಾದ ಮಾಡಿ. ಸರ್, ಇನ್ನು ಚಿತ್ರದ ಬಹುತೇಕ ಸಾಕಷ್ಟು ಪ್ರಮಾಣದಲ್ಲಿ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು, ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಸಹಿತ ಕಿಕ್ಕಿರ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಖುಷಿ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಮತ್ತು ಎಲ್ಲ ಇಂಟರ್ವ್ಯೂಲ್ಲೂ ಹೇಳ್ತೀನಿ, ಉತ್ತರ ಕರ್ನಾಟಕ ಮಂದಿನೇ ನಮ್ಮ ಕೈ ಹಿಡ್ದಿರೋದು. ಅಂದರೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ಎಲ್ಲರೂ ಪ್ರೀತಿ ತೋರಿಸಿದ್ದಾರೆ. ಬಟ್ ಉತ್ತರ ಕರ್ನಾಟಕ ಮಂದಿ ಒಂಚೂರು ಜಾಸ್ತಿ, ಒಂಚೂರು ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ಫೋರ್ಸ್ ಅಂದಂಗೆ ನನಗೆ ತುಂಬಾ ಖುಷಿ ಇದೆ. ಸರ್, ನೆಕ್ಸ್ಟ್ ಪ್ರಾಜೆಕ್ಟ್ ಮಾರ್ಟಿನ್ ಅಂದ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಪ್ಲಾನ್, ಏನೇನಾಗ್ತದೆ? ಮಾರ್ಟಿನ್ ನಂತರ KD. ಇದಿಷ್ಟು ಧ್ರುವ ಸರ್ಜಾ ಅವರ ಮಾತುಗಳು. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ. ಜಯ ಆಂಜನೇಯ.